ಅವರು ದಾಖಲೆ ಕೊಟ್ಟರೆ ಮೂರನೇ ಹಂತದಲ್ಲಿ ಮಾಡ್ತೀವಿ ಅಂದರೆ ನಾವು ಅದಕ್ಕೆ ವಿರೋಧ ಮಾಡಲ್ಲ. ಆದರೆ ಅವರು ದಾಖಲೆ ಕೊಡ್ತಾ ಇಲ್ಲ. ಇನ್ನೊಂದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, 10 ರೂಪಾಯಿ ಆಗುವಂಥ ನೀರು ನೀವು ಮೂರನೇ ಹಂತಕ್ಕೆ ಮಾಡಿದಾಗ 30 ರೂಪಾಯಿ ಆಗುತ್ತೆ ಅಂದರೆ 3ರಷ್ಟು ದುಡ್ಡು ಜಾಸ್ತಿ ಆಗುತ್ತೆ. ಹೂನಣ್ಣ ಮಾಡೋಕ್ಕಾಗಲ್ಲ ಅಂತ ನಾವು ವಿರೋಧ ಮಾಡ್ತಿರೋದು ಇವಾಗ. ಅದರಲ್ಲಿ ಇನ್ನೊಂದು, ನಮ್ಮ ಸರ್ಕಾರ ಇದ್ದಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಸೈನ್ಸಿಂದ ಒಂದು ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ. 2ನೇ ಹಂತದಲ್ಲಿ ಅದೇನಾದರೂ ಆಯಿತು ಅಂದರೆ ಅದು ವಿಷಕಾರಿ ನೀರು ಅಂತ ಕ್ಲೀನಾಗಿ ಕೊಟ್ಟಿದ್ದಾರೆ. 3ನೇ ಹಂತದಲ್ಲಿ ಮಾಡಿದ್ರೆ ಮಾತ್ರ ಇದಕ್ಕೆ ಒಳ್ಳೇದು ಅಂತ ಹೇಳಿದ್ದಾರೆ. ಒಂದು ಸರಿ ಕ್ಲೀನಾಗಿ ಹೇಳ್ತಾ ಇದ್ದೀನಿ, ನಮಗೆ ವೃಷಭಾವತಿ ನೀರು ಬೇಡ. ಏನಣ್ಣ ಸರ್ಕಾರದ ಯೋಜನೆಯನ್ನ ವಿರೋಧ ಮಾಡಿದೀರಾ ಅಂತ? ಹೌದಣ್ಣ ಆ ಜನ ಹಿತಾಸಕ್ತಿಯಲ್ಲಿ ಇಲ್ಲ, ಅದಕ್ಕೆ ನಾವು ಅದನ್ನ ವಿರೋಧ ಮಾಡ್ತಿದ್ವಿ. ಏನಣ್ಣ ಬೈಲೊಂಗ್ಲ ಕೆರೆಗೆ ಹೋಗ್ತಾ ಇರುವಂತ ವೃಷಭಾವತಿ ನೀರಿಗೆ ಏನು 100 mld ಏನಿದೆ ಅದನ್ನ 3ನೇ ಹಂತದ ಟ್ರೀಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೇನು ಹೇಳ್ತೀರಾ ಇವಾಗ? ನಾವು ಇವಾಗ ಸಂಪೂರ್ಣವಾಗಿ ಒಂದು ನಿಲುವಲ್ಲಿ ಹೇಳಿದ್ದೀವಿ. ಇದಕ್ಕೆ ಯಾವುದೇ ಥರ ಟ್ರೀಟ್ಮೆಂಟ್ ಕೊಟ್ಟರು ಅದು ನಮಗೆ ವಿಷ ಅಂತ ನಮಗೆ ತಲೆಗೆ ಬಂದೈತೆ. ಜನಕ್ಕೆ ಇದು ನಮಗೆ ಚೆನ್ನಾಗಿಲ್ಲ ಅಂತ ಬಂದಿದೆ, ಅದನ್ನು ವಿರೋಧ ಮಾಡ್ತೀವಿ. ನಮಗೆ ವೃಷಭಾವತಿ ನೀರು ಬೇಡ.